ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ನಡೆಯುತ್ತಿರುವ ಕಾಸರಗೋಡು ಜಿಲ್ಲೆಯಲ್ಲಿ ಸಾಕಷ್ಟು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಖಾತರಿಪಡಿಸಿಕೊಳ್ಳಲು ತುರ್ತು ಕ್ರಮ ತೆಗೆದುಕೊಳ್ಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಎಕೆ ಶಶೀಂದ್ರನ್ ಹೇಳಿಕೆ. ಕೇರಳ ಸ್ಟೇಟ್ ಬಾರ್ಬರ್ ಬ್ಯೂಟಿಷಿಯನ್ ಅಸೋಸಿಯೇಷನ್ ವತಿಯಿಂದ ಮಾರ್ಚ್ ಹಾಗೂ ಧರಣಿ ಕಾಸರಗೋಡು ಮುನ್ಸಿಪಾಲಿಟಿ ಕಚೇರಿಗೆ. ಪಡಿತರ ವಿತರಣೆಯಲ್ಲಿನ ಅಡೆತಡೆಗಳನ್ನು ನಿವಾರಿಸಿ ವಿತರಣೆಯನ್ನು 100% ತರಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಆಹಾರ ನಾಗರಿಕ ಸರಬರಾಜು ಸಚಿವ ಜಿಆರ್ ಅನಿಲ್ ಹೇಳಿಕೆ. ಕೇರಳ ಫಾರೆಸ್ಟ್ ಪ್ರೊಟೆಕ್ಟಿವ್ ಸ್ಟಾಫ್ ಅಸೋಸಿಯೇಷನ್ನ ರಾಜ್ಯ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ. ಮಂಜೇಶ್ವರ ಬಿಜೆಪಿ ಮಂಡಲ ಸಮಿತಿ ವತಿಯಿಂದ ಭಾರತ್ ಶೌರ್ಯ ತಿರಂಗ ಯಾತ್ರೆ ಬಿಜೆಪಿ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ರೈ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ನಡೆಯುತ್ತಿರುವ ಕಾಸರಗೋಡು ಜಿಲ್ಲೆಯಲ್ಲಿ ಸಾಕಷ್ಟು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಖಾತರಿಪಡಿಸಿಕೊಳ್ಳಲು ತುರ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ವಹಿಸಿಕೊಂಡಿರುವ ಸಚಿವ ಎಕೆ ಶಶೀಂದ್ರನ್ ಹೇಳಿದರು. ಜಿಲ್ಲೆಯಲ್ಲಿ ಮಳೆಗಾಲದ ಹಾನಿಯನ್ನು ನಿಭಾಯಿಸಲು ತೆಗೆದುಕೊಂಡ ಕ್ರಮಗಳ ಪರಿಶೀಲನೆಗಾಗಿ ಕಾಸರಗೋಡು ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಮಳೆಗಾಲದ ಹಾನಿಯನ್ನು ನಿಭಾಯಿಸಲು ತೆಗೆದುಕೊಂಡ ಕ್ರಮಗಳ ಪರಿಶೀಲನೆಗಾಗಿ ಕಾಸರಗೋಡು ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಸಭೆ ನಡೆಯಿತು. ಜಿಲ್ಲಾ ಉಸ್ತುವಾರಿ ವಹಿಸಿಕೊಂಡಿರುವ ಸಚಿವ ಎಕೆ ಶಶೀಂದ್ರನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜನರ ಜೀವನ ಮತ್ತು ಸುರಕ್ಷತೆಗಾಗಿ ಸಾಕಷ್ಟು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು. ಜನರ ಸುರಕ್ಷತೆಯೇ ಅತ್ಯಂತ ಪ್ರಧಾನವಾದುದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಭೀತಿ ಎದುರಿಸುತ್ತಿರುವ ಬೇವಿಂಜೆ, ವೀರಮಲಕುನ್ನು, ಮಟ್ಟಲಾಯಿ ಕುನ್ನುಗಳಲ್ಲಿ ತಕ್ಷಣ ಭದ್ರತೆಗಳನ್ನು ಕಾಪಾಡಬೇಕು. ನೀರು ನಿಲ್ಲದಂತೆ ಹಾಗೂ ಸಂಚಾರ ದಟ್ಟಣೆ ಉಂಟಾಗದಂತೆ ಮತ್ತು ಮನೆಗಳಿಗೆ ನೀರು ನುಗ್ಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಅಗತ್ಯವಾದ ಒಳಚರಂಡಿ ವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಮಳೆಗಾಲಕ್ಕೆ ಸಂಬಂಧಿಸಿ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳು ಕೈಗೊಂಡಿರುವ ಚಟುವಟಿಕೆಗಳನ್ನು ಸಚಿವರು ಪರಿಶೀಲಿಸಿದರು. ಜಿಲ್ಲಾ ತಾಲೂಕು ಪಂಚಾಯತ್ ಮಟ್ಟಗಳಲ್ಲಿಯೂ ವಿವಿಧ ಇಲಾಖಾ ಕಾರ್ಯಾಲಯಗಳಲ್ಲಿ ಕಂಟ್ರೋಲ್ ರೂಮ್ಗಳನ್ನು ಆರಂಭಿಸುವ ಮೂಲಕ ಅವುಗಳ ಕಾರ್ಯನಿರ್ವಹಣೆಯನ್ನು ಪರಿಣಾಮಕಾರಿಯಾಗಿ ಮಾಡಲು ಸಚಿವರು ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತಿದೆ. ವಿದ್ಯುತ್ ಕಡಿತವನ್ನು ಸಕಾಲದಲ್ಲಿ ಪರಿಹರಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ವಿದ್ಯುತ್ ಮಂಡಳಿಗೆ ಸೂಚನೆ ನೀಡಲಾಗಿದೆ. ಸಭೆಯಲ್ಲಿ ಸಂಸದ ರಾಜಮೋಹನ್ ಉಣ್ಣಿತಾನ್, ಎಂ ರಾಜಗೋಪಾಲನ್, ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್, ನಾನಾ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸ್ಟೇಟ್ ಬಾರ್ಬರ್ ಬ್ಯೂಟಿಷಿಯನ್ ಅಸೋಸಿಯೇಷನ್ನ ಕಾರ್ಮಿಕರಿಗೆ ಕೇರಳದ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು ದುಪ್ಪಟ್ಟು ಯೂಸರ್ ಫೀಸ್ ವಿಧಿಸಿರುವುದನ್ನು ವಿರೋಧಿಸಿ ಕಾಸರಗೋಡು ಮುನ್ಸಿಪಾಲಿಟಿ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಜಿಲ್ಲಾ ಉಪಾಧ್ಯಕ್ಷ ಎಂಪಿ ಕುಮಾರನ್ ಉದ್ಘಾಟಿಸಿದರು. ಕೇರಳ ಸ್ಟೇಟ್ ಬಾರ್ಬರ್ ಬ್ಯೂಟಿಷಿಯನ್ ಅಸೋಸಿಯೇಷನ್ನ ಕಾರ್ಮಿಕರಿಗೆ ಕೇರಳದ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳಲ್ಲಿ ದುಪ್ಪಟ್ಟು ಯೂಸರ್ ಫೀಸ್ ವಿಧಿಸಿರುವುದನ್ನು ವಿರೋಧಿಸಿ ಕೇರಳ ಸ್ಟೇಟ್ ಬಾರ್ಬರ್ ಬ್ಯೂಟಿಷಿಯನ್ ಅಸೋಸಿಯೇಷನ್ ಆಶ್ರಯದಲ್ಲಿ ಕಾಸರಗೋಡು ಮುನ್ಸಿಪಾಲಿಟಿ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ನಂತರ ನಡೆದ ಧರಣಿಯನ್ನು ಜಿಲ್ಲಾ ಉಪಾಧ್ಯಕ್ಷ ಎಂಪಿ ಕುಮಾರನ್ ಉದ್ಘಾಟಿಸಿದರು. എല്ലാ തദ്ദേശ സ്ഥാപനങ്ങളോടും നമുക്ക് വേറെ പ്രത്യേകിച്ച് വിരോധ കാര്യങ്ങളോ ഒന്നുമില്ല. എല്ലാ ആളുകളും നമ്മളുമായി സഹകരിച്ചു പോകേണ്ട ആളുകളാണ്. അതുകൊണ്ട് ഈ വിഷയത്തിൽ ഏറ്റവും നല്ല രീതിയിൽ ഇടപെട്ടുകൊണ്ട് നമുക്ക് ആവശ്യമായ രീതിയിൽ മുടി ശേഖരിച്ചിട്ടാണെങ്കിൽ കാശ് കൊടുക്കാവുന്നതാണ്. അല്ലെങ്കിൽ ഈ സേവനം ചെയ്യാതെ വാങ്ങുന്ന ഈ ഫീസ് നിർബന്ധമായും ഒഴിവാക്കി തരണം എന്നാവശ്യപ്പെട്ടുകൊണ്ടാണ് നമ്മൾ ಈ ಸಮರ ನಡೆಸುന്നത്. ತಾಲೂಕು ಅಧ್ಯಕ್ಷ ಎಂ ಗೋಪಿ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಜೊತೆ ಕಾರ್ಯದರ್ಶಿ ಕೆ ಗೋಪಿ, ಕಾಸರಗೋಡು ಬ್ಲಾಕ್ ಅಧ್ಯಕ್ಷ ಮೋಹನ್, ಕುಂಬಳೆ ಬ್ಲಾಕ್ ಅಧ್ಯಕ್ಷ ಅಮೀರ್ ಮೊಗ್ರಾಲ್, ಕಾಸರಗೋಡು ಬ್ಲಾಕ್ ಕೋಶಾಧಿಕಾರಿ ಸುರೇಶ್ ಚೆರ್ಕಳ ಮಾತನಾಡಿದರು. ತಾಲೂಕು ಕೋಶಾಧಿಕಾರಿ ಅರುಣ್ ಕುಮಾರ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಡಿತರ ವಿತರಣೆಯಲ್ಲಿನ ಅಡೆತಡೆಗಳನ್ನು ನಿವಾರಿಸಿ ವಿತರಣೆಯನ್ನು 100% ತರಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಸಚಿವ ಜಿಆರ್ ಅನಿಲ್ ಹೇಳಿದರು. ಕಾಸರಗೋಡು ಗೆಸ್ಟ್ ಹೌಸ್ನಲ್ಲಿ ನಡೆದ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಸಚಿವ ಜಿಆರ್ ಅನಿಲ್ ಮಾತನಾಡಿದರು. ಪ್ರಸ್ತುತ 85% ಬಿಪಿಎಲ್ ಕಾರ್ಡುದಾರರು ಈ ತಿಂಗಳ ಪಡಿತರವನ್ನು ಖರೀದಿಸಿದ್ದಾರೆ ಹಾಗೂ ಮುಂದಿನ ತಿಂಗಳ ಆಹಾರ ವಿತರಣೆಗಿರುವ ಸಿದ್ಧತೆಗಳು ಪೂರ್ಣಗೊಳ್ಳುತ್ತಿವೆ ಎಂದು ಆಹಾರ ನಾಗರಿಕ ಸರಬರಾಜು ಸಚಿವ ಜಿಆರ್ ಅನಿಲ್ ಹೇಳಿದರು.
ಕಲ್ಲಿಕೋಟೆ ವಲಯ ಸಪ್ಲೈಕೋ ಕಂಪನಿ ಮ್ಯಾನೇಜರ್ ಶೆಲ್ಜಿ ಜಾರ್ಜ್, ಕಾಸರಗೋಡು ಜಿಲ್ಲಾ ಸಪ್ಲೈಕೋ ಆಫೀಸರ್ ಸೀನಿಯರ್ ಸೂಪರಿಂಟ್ ಆನ್ಸಿ ಐಸಾಕ್, ತಾಲೂಕು ಸಪ್ಲೈಕೋ ಆಫೀಸರ್ಗಳಾದ ಮಾಧವನ್ ಪೊಟ್ಟಿ, ಬಿ ಕೃಷ್ಣನಾಯಕ್, ಕಾಸರಗೋಡು ಸಪ್ಲೈಕೋ ಡಿಪೋ ಅಸಿಸ್ಟೆಂಟ್ ಮ್ಯಾನೇಜರ್ ಎಂ ರವೀಂದ್ರನ್, ಕಾಞಂಗಾಡ್ ಸಪ್ಲೈಕೋ ಡಿಪೋ ಅಸಿಸ್ಟೆಂಟ್ ಮ್ಯಾನೇಜರ್ ಬಾಲಕೃಷ್ಣನ್ ಮುಂತಾದವರು ಭಾಗವಹಿಸಿದ್ದರು. ಡಿಪೋ ವ್ಯವಸ್ಥಾಪಕರು, ಇತರ ಇಲಾಖೆಯ ಅಧಿಕಾರಿಗಳು ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಫಾರೆಸ್ಟ್ ಪ್ರೊಟೆಕ್ಟಿವ್ ಸ್ಟಾಫ್ ಅಸೋಸಿಯೇಷನ್ನ ರಾಜ್ಯ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆಯಿತು. ಸಾರ್ವಜನಿಕ ಸಮ್ಮೇಳನವನ್ನು ಕೇರಳ ಅರಣ್ಯ ವನ್ಯಜೀವಿ ಇಲಾಖೆ ಸಚಿವ ಎಕೆ ಶಶೀಂದ್ರನ್ ಉದ್ಘಾಟಿಸಿದರು. ಕೇರಳ ಫಾರೆಸ್ಟ್ ಪ್ರೊಟೆಕ್ಟಿವ್ ಸ್ಟಾಫ್ ಅಸೋಸಿಯೇಷನ್ನ ರಾಜ್ಯ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆಯಿತು. ಸೋಮವಾರ ಸಾಯಂಕಾಲ ನಡೆದ ಸಾರ್ವಜನಿಕ ಸಮ್ಮೇಳನವನ್ನು ಕೇರಳ ಅರಣ್ಯ ವನ್ಯಜೀವಿ ഇലാഖെ സಚಿವ എ.കെ. ശശീന്ദ്രൻ ഉദ്ഘാಟಿಸಿ മാതനാടിದರು. വനം വകുപ്പിലെ 20 ആറാട്ടുകളിലേക്ക് സെക്ഷൻ ഫോറസ്റ്റ് ഓഫീസർമാരുടെ പ്രശ്നം സംഘടന ഉന്നയിക്കുകയുണ്ടായി. അവർ ഡെപ്യൂട്ടി റേഞ്ച് ഫോറസ്റ്റ് ഓഫീസർ തസ്തികകളായി ഉയർത്തണമെന്നായിരുന്നു ആ ആവശ്യം. ആ ആവശ്യം അംഗീകരിച്ചുകൊണ്ടുള്ള ഉത്തരവ് ഇന്ന് പുറപ്പെടുവിച്ചിട്ടുണ്ട് എന്ന് നിങ്ങളെ അറിയിക്കാൻ ഞാൻ ആഗ്രഹിക്കുന്നു. അങ്ങനെ വരുമ്പോൾ സെക്ഷൻ ഫോറസ്റ്റ് ഓഫീസർ തസ്തികകൾ ഡെപ്യൂട്ടി ഫോറസ്റ്റ് ഓഫീസറായി ഉയർത്തുമ്പോൾ 20 ബീറ്റ് ഫോറസ്റ്റ് ഓഫീസർ തസ്തിക സെക്ഷൻ ഫോറസ്റ്റ് ഓഫീസർ തസ്തികയായി ഉയർത്തുന്നത് സംബന്ധിച്ച മറ്റൊരു പ്രപ്പോസലും സംഘടന എൻ്റെ മുമ്പാകെ സമർപ്പിച്ചിട്ടുണ്ട്. അത് വൈകാതെ നടപ്പിലാക്കാൻ കഴിയുമെന്ന് തന്നെയാണ് എൻ്റെ തോന്നുന്നത്. ರಾಜ್ಯಾಧ್ಯಕ್ಷ ಕೆ.ಎ. ಸೇದು ಮಾಧವನ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಎನ್.ಎ. ನೆಲ್ಲಿಕುನ್ ಮುಖ್ಯ ಅತಿಥಿಯಾಗಿದ್ದರು. ಈ ಸಂದರ್ಭ ರಾಜ್ಯ ಸಮ್ಮೇಳನಕ್ಕೆ ಸಂಬಂಧಿಸಿ ಆಯೋಜಿಸಲಾದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಪ್ರಮೋದ್ ಜಿ ಕೃಷ್ಣನ್ ಮುಖ್ಯ ಭಾಷಣ ಮಾಡಿದರು. ಕಾರಡ್ಕ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಸಿ.ಜಿ. ಮ್ಯಾಥ್ಯೂ, ಅರ್ಜುನ್ ಕುಮಾರ್, ಆರ್. ಕೀರ್ತಿ, ಪಿ. ಧನೇಶ್ ಕುಮಾರ್, ಶಜ್ಞಾ ಕರೀಂ, ಸಿ. ಬಾಲನ್, ಕರೀಂ ಚಂದೇರಾ, ಜೋಸ್ ಮ್ಯಾಥ್ಯೂ, ಎಂಪಿ ರವೀಂದ್ರನಾಥ್, ಕೆ. ಅಶ್ರಫ್ ಮಾತನಾಡಿದರು. ಮಾಜಿ ರಾಜ್ಯ ಮುಖಂಡರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಸೇವೆಯಿಂದ ನಿವೃತ್ತಿ ಹೊಂದುತ್ತಿರುವ ರಾಜ್ಯ ಮುಖಂಡರಿಗೆ ಬೀಳ್ಕೊಡುಗೆ ನೀಡಲಾಯಿತು. 6 ದಿನಶ ಸ್ವಾಗತಿಸಿ ಎನ್.ವಿ. ಸತ್ಯನ್ ಧನ್ಯವಾದವಿತ್ತರು. ನಂತರ ಕಲಾ ಸಂಧ್ಯಾ ಕಾರ್ಯಕ್ರಮ ಹಾಗೂ ಕಥಾ ಪ್ರಸಂಗ ನಡೆಯಿತು. ಮಂಗಳವಾರ ನಡೆದ ಪರಿಸರ ಸಮ್ಮೇಳನವನ್ನು ತ್ರಿಕರಿಪುರ ಶಾಸಕ ಎಂ. ರಾಜಗೋಪಾಲನ್ ಉದ್ಘಾಟಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಬಿಜೆಪಿ ಮಂಡಲ ಸಮಿತಿ ವತಿಯಿಂದ ಭಾರತ್ ಶೌರ್ಯ ತಿರಂಗ ಯಾತ್ರೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಬಿಜೆಪಿ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ರೈ ಉದ್ಘಾಟಿಸಿದರು. ಮಂಜೇಶ್ವರ ಬಿಜೆಪಿ ಮಂಡಲ ಸಮಿತಿ ವತಿಯಿಂದ ಭಾರತ್ ಶೌರ್ಯ ತಿರಂಗ ಯಾತ್ರೆ ಕಾರ್ಯಕ್ರಮ ನಡೆಸಲಾಯಿತು. ಬಿಜೆಪಿ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ರೈ ಉದ್ಘಾಟಿಸಿದರು. ಭಾರತ ದೇಶ ತಕ್ಕದಾದಂತಹ ಒಂದು ಉತ್ತರವನ್ನು ನಮ್ಮ ವಿರೋಧಿ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನ ಕೊಟ್ಟಿದೆ. ಅದರ ಉತ್ತರವೇ ಆಪರೇಷನ್ ಸಿಂಧೂರ ಅಂತ ಹೇಳಿಕೊಂಡು ನಮ್ಮ ತಾಯಂದಿರ ಹೋದ ಸಿಂಧೂರಕ್ಕೆ ಸರಿಯಾದಂತಹ ಉತ್ತರವನ್ನು ಅವತ್ತು ಭಾರತ ಕೊಟ್ಟಿದೆ. ಮಾಜಿ ಸೈನಿಕ ವಿಜಯ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಅಡ್ವೊಕೇಟ್ ನವೀನ್ ರಾಜ್ ಮುಖ್ಯ ಭಾಷಣ ಮಾಡಿದರು. ಮುಖಂಡರಾದ ಆದರ್ಶ್ ಬಿಎಂ, ಎ.ಕೆ. ಕಯ್ಯರ್, ಪದ್ಮನಾಭ ಕಡಪುರ, ಯಾದವ ಬಡಾಜೆ, ಸದಾಶಿವ ಚೇರಲ್, ಯತಿರಾಜ್ ಶೆಟ್ಟಿ, ತುಳಸಿ ಕುಮಾರಿ, ಆಶಲತಾ, ಸುಬ್ರಹ್ಮಣ್ಯ ಭಟ್ ಮುಂತಾದವರು ನೇತೃತ್ವ ನೀಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣ ಆರಂಭಿಸಲಾಗುವ ಮಾಲಕಲ್ ಸಬ್ ಟ್ರೆಷರಿಯ ಶಿಲಾನ್ಯಾಸ ನಡೆಯಿತು. ಹಣಕಾಸು ಇಲಾಖೆ ಸಚಿವ ಕೆಎನ್ ಬಾಲಗೋಪಾಲನ್ ಶಿಲಾನ್ಯಾಸ ನೆರವೇರಿಸಿದರು. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣ ಆರಂಭಿಸಲಾಗುವ ಮಾಲಕಲ್ ಸಬ್ ಟ್ರೆಷರಿಯ ಶಿಲಾನ್ಯಾಸ ನಡೆಯಿತು. ಹಣಕಾಸು ಇಲಾಖೆ ಸಚಿವ ಕೆಎನ್ ಬಾಲಗೋಪಾಲ್ ಶಿಲಾನ್ಯಾಸ ನೆರವೇರಿಸಿದರು. ಶಾಸಕ ಇ. ಚಂದ್ರಶೇಖರನ್ ಅಧ್ಯಕ್ಷತೆ ವಹಿಸಿದ್ದರು. ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ವಿವಿಧ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಟ್ರೆಷರಿ ಇಲಾಖೆ ನಿರ್ದೇಶಕ ವಿ. ಸಾಜನ್ ಸ್ವಾಗತಿಸಿ ಜಿಲ್ಲಾ ಟ್ರೆಷರಿ ಆಫೀಸರ್ ಕೆ. ರೀಜಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಆಶ್ರಯದಲ್ಲಿ ನಡೆಯುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಪ್ತತಿ ಮಹೋತ್ಸವದ ಸ್ವಾಗತ ಸಮಿತಿ ರೂಪೀಕರಣ ಸಭೆ ನಡೆಯಿತು. ನಗರದ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ವಠಾರದಲ್ಲಿ ನಡೆದ ಸಭೆಯನ್ನು ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಉದ್ಘಾಟಿಸಿದರು.
ಕಾಸರಗೋಡು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಆಶ್ರಯದಲ್ಲಿ ನಡೆಯುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಪ್ತತಿ ಮಹೋತ್ಸವದ ಸ್ವಾಗತ ಸಮಿತಿ ರೂಪೀಕರಣ ಸಭೆ ನಡೆಯಿತು. ನಗರದ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ವಠಾರದಲ್ಲಿ ನಡೆದ ಸಭೆಯನ್ನು ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಯಾವುದೇ ರೀತಿಯ ನಮ್ಮೊಳಗಿರುವಂತಹ ಅಭಿಪ್ರಾಯ ವ್ಯತ್ಯಾಸವಿದ್ದರೂ ಕೂಡ ಸಮಾಜ ಉಳಿಬೇಕು, ಸನಾತನ ಧರ್ಮ ಗಟ್ಟಿಯಾಗಬೇಕು ಅನ್ನೋ ನೆಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗುವಂತಹ ಒಂದು ಅನಿವಾರ್ಯತೆ ನಮಗೆ ಇರುವ ಕಾರಣದಿಂದ ನಮ್ಮ ಪರಿಸರದಲ್ಲಿ ಆದಂತಹ ಸಾರ್ವಜನಿಕ ಗಣೇಶೋತ್ಸವಗಳು ಆ ರೀತಿಯಲ್ಲಿ ಇವತ್ತು ಪ್ರವರ್ತಿಸುವಂಥ ಒಂದು ಅಗತ್ಯ ಇದೆ. ಆ ನಿಟ್ಟಿನಲ್ಲಿ 70ನೇ ವರ್ಷಾಚರಣೆಯ ನೆಪದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ ಆಯುಕ್ತ ನಾರಿಕೇಳ ಮಹಾಯಾಗದೊಂದಿಗೆ ಆ ಗಣಪತಿಯನ್ನು ತೃಪ್ತಿಪಡಿಸುವಂತಹ ಈ ಕಾರ್ಯಕ್ರಮ ಕೇವಲ ಗಣೇಶೋತ್ಸವ ಕಾರ್ಯಕ್ರಮ ಮಾತ್ರವಲ್ಲದೆ ಅದು ಒಂದು ಮಹಾ ಹಿಂದೂ ಸಂಗಮವಾಗಿ ಕಾಸರಗೋಡಿನಲ್ಲಿ ನೆರವೇರಬೇಕು. ಅದಕ್ಕೆ ಆ ಗಣಪತಿ ಸ್ಥಳ ಸಾನ್ನಿಧ್ಯ ದೇವರಾದಂತಹ ಮಲ್ಲಿಕಾರ್ಜುನ ಸರ್ವ ವಿಧದ ಶಕ್ತಿಯನ್ನು ನೀಡಬೇಕು ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಅಡ್ವೊಕೇಟ್ ಪಿ ಮುರಳೀಧರನ್ ಅಧ್ಯಕ್ಷತೆ ವಹಿಸಿದ್ದರು. ಚಿನ್ಮಯ ಮಿಷನ್ನ ಕೇರಳ ಪ್ರಾದೇಶಿಕ ಘಟಕದ ಮುಖ್ಯಸ್ಥ ವಿವಿಕ್ತಾನಂದ ಸರಸ್ವತಿ ಸ್ವಾಮೀಜಿ, ರವೀಶ ತಂತ್ರಿ ಕುಂಟಾರು, ಆರ್ಎಸ್ಎಸ್ ಕಾಸರಗೋಡು ಜಿಲ್ಲಾ ಸಂಘ ಚಾಲಕ್ ಪ್ರಭಾಕರನ್ ಮಾಸ್ಟರ್ ಮಾತನಾಡಿದರು. ಸಮಿತಿ ಗೌರವಾಧ್ಯಕ್ಷ ಜಗನ್ನಾಥ ವಿಟ್ಲ ಸಮಿತಿಯ ಧ್ಯೇಯೋದ್ದೇಶಗಳನ್ನು ವಿವರಿಸಿದರು. ಛಾಯಶ್ರೀ ವೈಭವಿ ಪ್ರಾರ್ಥನೆ ಹಾಡಿದರು. ಕೆಎನ್ ಕಮಲಾಕ್ಷನ್ ಸ್ವಾಗತಿಸಿ ಕಮಲಾಕ್ಷ ಬೀರಂಬೈಲು ಧನ್ಯವಾದವಿತ್ತರು. ದೇವದಾಸ್ ನುಳ್ಳಿಪ್ಪಾಡಿ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಶ್ರೀ ವಿಷ್ಣು ಯಕ್ಷ ಬಳಗ ಮಜಿಬೈಲು ಇದರ ತಾಳಮದ್ದಲೆ ಶತಕ ಸಂಭ್ರಮದ ಭಾಗವಾಗಿ ಯಕ್ಷ ಶತಕ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಯಿತು. ಚಿಗುರುಪಾದೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಜಿಬೈಲು ಶ್ರೀ ವಿಷ್ಣುಮೂರ್ತಿ ಕ್ಷೇತ್ರದ ಮೊಕ್ತೇಸರ ಗೋಪಾಲಕೃಷ್ಣ ನಾವಡ ಮಜಿಬೈಲು ಉದ್ಘಾಟಿಸಿದರು. ಶ್ರೀ ವಿಷ್ಣು ಯಕ್ಷ ಬಳಗ ಮಜಿಬೈಲು ಇದರ ತಾಳಮದ್ದಲೆ ಶತಕ ಸಂಭ್ರಮದ ಭಾಗವಾಗಿ ಯಕ್ಷ ಶತಕ ಸಂಭ್ರಮ ಶಾಸ್ತ್ರೀಯ ಸಂಗೀತ, ತಾಳಮದ್ದಲೆ, ಬಯಲಾಟ ಹಾಗೂ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಯಿತು. ಚಿಗುರುಪಾದೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಜಿಬೈಲು ಶ್ರೀ ವಿಷ್ಣುಮೂರ್ತಿ ಕ್ಷೇತ್ರದ ಮೊಕ್ತೇಸರ ಗೋಪಾಲಕೃಷ್ಣ ನಾವಡ ಮಜಿಬೈಲು ಉದ್ಘಾಟಿಸಿದರು. ಉದ್ಘಾಟನೆಯ ಭಾಗವಾಗಿ ವಿಕ್ರಮಯ್ಯ ಕೂಡು ಹಾಗೂ ರಾಜಾರಾಮ ಬಳ್ಳಾಲ ಚಿಪ್ಪಾರು ಬಳಗದವರಿಂದ ಅಬ್ಬರ ತಾಳ ಜರುಗಿತು. ಪ್ರಮುಖರಾದ ಸತೀಶ ಅಡಪ, ವಸಂತ ಭಟ್ ತೊಟ್ಟೆತೋಡಿ, ಗಣೇಶ ನಾವಡ ಮೀಯಪದವ್, ರಾಮಕೃಷ್ಣಮಯ್ಯ ಸಿರಿಬಾಗಿಲು, ಹರೀಶ್ ನಾವಡ ಮಜಿಬೈಲು ಉಪಸ್ಥಿತರಿದ್ದರು. ವಿದುಷಿ ಶಿಲ್ಪಾ ಭಟ್, ಮಮತಾ ನಾವಡ, ವಿಷ್ಣುಪ್ರಿಯ ನಾವಡ ಇವರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ತದನಂತರ ವಾಮನ ಚರಿತ್ರೆ ಯಕ್ಷಗಾನ ತಾಳಮದಲ್ಲೇ ಜರುಗಿತು. ವೀರತರಣಿ ಸೇನಾ ಯಕ್ಷಗಾನ ಬಯಲಾಟ ನಡೆಯಿತು. ಈ ಸಂದರ್ಭದಲ್ಲಿ ವಿವಿಧ ಕಲಾ ಸಾಧಕರನ್ನು ಸನ್ಮಾನಿಸಲಾಯಿತು. ಕೇಶವ ಪ್ರಸಾದ್ ಪ್ರಾರ್ಥನೆ ನೆರವೇರಿಸಿದರು. ರಾಜಾರಾಮ್ ರಾವ್ ಮೀಯ ಪದವು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಈ ಬಾರಿಯ ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತ ಎಸ್ ಮುರಳೀಧರನ್ ಎಂಬುವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಶಾಸಕ ಎನ್ ನೆಲಿಕುನ್ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತ ಹಾಗೂ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಉಪಾಧ್ಯಕ್ಷ ಎಸ್ ಮುರಳೀಧರನ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಶಾಸಕ ಎನ್ ನೆಲಿಕುನ್ ಉದ್ಘಾಟಿಸಿದರು.
ലഭിച്ചിട്ടുള്ളത് അർഹമായ ഒരു വ്യക്തിത്വത്തിൻ്റെ കൈകളിലാണ് എന്ന കാര്യത്തിൽ യാതൊരു സംശയമില്ല. അദ്ദേഹത്തെ ആത്മാർത്ഥമായി അഭിനന്ദിക്കുവാൻ ഞാൻ ഈ അവസരം വിനിയോഗിക്കുന്നു. അപ്പോൾ അദ്ദേഹവുമായി സംസാരിച്ചത് വെറും 10 മിനിറ്റ് മാത്രമേ ഞങ്ങൾ സംസാരിച്ചുള്ളൂ. ആ സംസാരത്തിൽ എനിക്ക് മനസ്സിലായത് ഇതുപോലെയുള്ള ഉയർന്ന ഉന്നതിയിൽ എത്തണമെങ്കിൽ ഇതുപോലെയുള്ള കഴിവുകൾ മാത്രം പോരാ, നല്ല മനസ്സുണ്ടായിരിക്കണം, നിഷ്കളങ്കമായ മനസ്സുണ്ടായിരിക്കണം. അപ്പോൾ നിഷ്കളങ്കമായ ഒരു മനസ്സ് അദ്ദേഹത്തിന് ഉള്ളത് കൊണ്ടാണ് അദ്ദേഹത്തിന് ഈ ഉന്നതയിൽ എത്താൻ സാധിച്ചത് എന്ന് ഞാൻ മനസ്സിലാക്കുന്നു. ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷ ಹಬೀಬ್ ರೆಹಮಾನ್ ಮುಖ್ಯ ಅತಿಥಿಗಳಾಗಿದ್ದರು. ನಂತರ ಕಾಸರಗೋಡು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ವಾರ್ಷಿಕ ಮಹಾಸಭೆ ನಡೆಯಿತು. ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಗಫೂರ್ ಬೇವಿಂಜ, ಕಾರ್ಯದರ್ಶಿಯಾಗಿ ಎಎಸ್ಎನ್ ಪ್ರಸಾದ್, ಕೋಶಾಧಿಕಾರಿಯಾಗಿ ಎಂಕೆ ವಿನೋದ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು. ಹಿರಿಯ ಉಪಾಧ್ಯಕ್ಷರಾಗಿ ಹಸನ್ ಚಿತ್ತಾರಿ, ಉಪಾಧ್ಯಕ್ಷರಾಗಿ ವಿನೋದ್ ಕುಮಾರ್ ಕೆ ಮಹಮೂದ್, ಶಂಸುದ್ದೀನ್, ಸಿ ರಫೀಕ್ ಪಚಕಾಡ್, ಜೊತೆ ಕಾರ್ಯದರ್ಶಿಯಾಗಿ ನವಾಜ್ ಅಬ್ದುಲ್ಲಾ ಇವರನ್ನು ಆಯ್ಕೆ ಮಾಡಲಾಯಿತು. ಯುವ ಪೀಳಿಗೆಗೆ ಬ್ಯಾಡ್ಮಿಂಟನ್ ತರಬೇತಿ ನೀಡುವ ಯೋಜನೆ ಜಾರಿಗೆ ತರಲು ಹಾಗೂ ವ್ಯಸನದ ಸಾಮಾಜಿಕ ಪಿಡುಗಿನ ವಿರುದ್ಧ ಕ್ರೀಡಾರಂಗ ಒಟ್ಟಾಗಿ ಹೋರಾಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ದೇಲಂಪಾಡಿ ಏವಂದೂರು ಕುഞ്ഞಹಮ್ಮದ್ ಫ್ಯಾಮಿಲಿ ಕುಟುಂಬ ಸಂಗಮ ಮೇ 28ರಂದು ಮುಳ್ಳೇರಿಯದಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದೇಲಂಪಾಡಿ ಏವಂದೂರು ಕುഞ്ഞಹಮ್ಮದ್ ಫ್ಯಾಮಿಲಿ ಕುಟುಂಬ ಸಂಗಮ ಮೇ 28ರಂದು ಮುಳ್ಳೇರಿಯ ಪೂವಡ್ಕ ಕಲ್ಯಾಣ್ ಆಡಿಟೋರಿಯಂನಲ್ಲಿ ನಡೆಯಲಿದೆ. ಕುഞ്ഞಹಮ್ಮದ್ ಅವರ 4 ಮಕ್ಕಳಾದ ಹಸೈನಾ ರೇವಂದೂರು, ಪಳ್ಳಿ ಕುഞ്ഞಿ ಮೈನಾಡಿ, ಮೊಯ್ದೀನ್ ಕುഞ്ഞಿ ಚಾಲ್ಕರ, ಸೂಪಿ ಕುಕ್ಕನ್ಕೈ ಎಂಬವರ ಕುಟುಂಬ ಅವರ 7ನೇ ತಲೆಮಾರಿನ ಕುಟುಂಬ ಸಂಗಮ ನಡೆಸುತ್ತಿದೆ. ಸಂಗಮವನ್ನು ಮೊಹಮ್ಮದ್ ಕುഞ്ഞി ಚಾಲ್ಕರ ಉದ್ಘಾಟಿಸುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. 4 വല്യുപ്പമാരെ മക്കളും പേരമക്കളും കൂടി ഏകദേശം 4500ഓളം അംഗങ്ങളുള്ള ഒരു കുടുംബം, 900ഓളം വീടുകളുള്ള ഒരു കുടുംബം, അവരെ ഒന്നിച്ചു കൂട്ടി അതിൻ്റെ കാര്യങ്ങളുമായി മുമ്പോട്ട് പോകാൻ വേണ്ടിയാണ് നമ്മൾ ഉദ്ദേശിച്ചിട്ടുള്ളത്. മറ്റന്നാൾ 28-ാം തീയതിയാണ് ഈ ഒരു കുടുംബ സംഗമം ഞങ്ങൾ തീരുമാനിച്ചിട്ടുള്ളത്. ഇതിൽ തന്നെ നേരത്തെ പറഞ്ഞ പോലെ സൗദി പൗരത്വമുള്ള ആൾക്കാരൊക്കെ നമ്മുടെ കുടുംബത്തിലുണ്ട്. അപ്പോൾ ഒരുപാട് കാര്യങ്ങൾ ഞങ്ങൾ ഈ പരിപാടിയിൽ ഉദ്ദേശിക്കുന്നുണ്ട്. രജിസ്ട്രേഷൻ മുതൽ, ഓൺലൈൻ രജിസ്ട്രേഷൻ മുതൽ മൊത്തം ഈ കുടുംബത്തിലുള്ള മുഴുവൻ ആളുകളുടെയും ഡാറ്റ കളക്ഷൻ ചെയ്തുകൊണ്ട് അതിൻ്റെ എല്ലാ കാര്യങ്ങളും വളരെ കുറ്റമറ്റ രീതിയിൽ ഒരു ഇപ്പോഴത്തെ ആധുനിക രീതിയിലുള്ള രജിസ്ട്രേഷനാണ് നമ്മൾ ഉദ്ദേശിക്കുന്നത്. അതോടുകൂടി തുടങ്ങുന്ന പരിപാടി, അതിൻ്റെ കാര്യപരിപാടികളൊക്കെ അതിൽ വിശദമായി പ്രതിപാദിച്ചിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿಯ ಪದಾಧಿಕಾರಿಗಳಾದ ಸಿರಾಜುದ್ದೀನ್ ಚಾಲ್ಕರ, ಅಶ್ರಫ್ ಏವಂದೂರು, ಉನೈಸ್ ಮೈನಾಡಿ, ಮುಹಮ್ಮದ್ ಸೂಫಿ ಕುಕ್ಕಂಕೈ, ಅಬ್ದುಲ್ಲಾ ಮೈನಾಡಿ, ಉಮ್ಮರ್ ಅರ್ಲುಂಡ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ನಡೆಯುತ್ತಿರುವ ಕಾಸರಗೋಡು ಜಿಲ್ಲೆಯಲ್ಲಿ ಸಾಕಷ್ಟು ಸುರಕ್ಷಿತ ಮುನ್ನೆಚ್ಚರಿಕೆಗಳನ್ನು ಖಾತರಿಪಡಿಸಿಕೊಳ್ಳಲು ತುರ್ತು ಕ್ರಮ ತೆಗೆದುಕೊಳ್ಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಎಕೆ ಶಶೀಂದ್ರನ್ ಹೇಳಿಕೆ. ಕೇರಳ ಸ್ಟೇಟ್ ಬಾರ್ಬರ್ ಬ್ಯೂಟಿಷಿಯನ್ ಅಸೋಸಿಯೇಷನ್ ವತಿಯಿಂದ ಮಾರ್ಚ್ ಹಾಗೂ ಧರಣಿ ಕಾಸರಗೋಡು ಮುನ್ಸಿಪಾಲಿಟಿ ಕಚೇರಿಗೆ. ಪಡಿತರ ವಿತರಣೆಯಲ್ಲಿನ ಅಡೆತಡೆಗಳನ್ನು ನಿವಾರಿಸಿ ವಿತರಣೆಯನ್ನು 100% ತರಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಆಹಾರ ನಾಗರಿಕ ಸರಬರಾಜು ಸಚಿವ ಜಿಆರ್ ಅನಿಲ್ ಹೇಳಿಕೆ. ಕೇರಳ ಫಾರೆಸ್ಟ್ ಪ್ರೊಟೆಕ್ಟಿವ್ ಸ್ಟಾಫ್ ಅಸೋಸಿಯೇಷನ್ನ ರಾಜ್ಯ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ. ಮಂಜೇಶ್ವರ ಬಿಜೆಪಿ ಮಂಡಲ ಸಮಿತಿ ವತಿಯಿಂದ ಭಾರತ್ ಶೌರ್ಯ ತಿರಂಗ ಯಾತ್ರೆ ಬಿಜೆಪಿ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ರೈ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.